ಖಾನಾಪುರದಲ್ಲಿ ಪೆಟ್ಟು ಬಿದ್ದಿದೆ. ಹೇಗೆ ಬಿತ್ತು ಏನು ಅನ್ನೋದು ನನಗೆ ಸ್ಪಷ್ಟತೆ ಇಲ್ಲ. ಒಂದೇನು ಅಂತಂದರೆ ಮಾನವೀಯತೆ ಇಲ್ಲದೆ, ಶಾಸಕ ಅನ್ನೋದನ್ನು ಗಣನೆಗೆ ತೆಗೆದುಕೊಳ್ಳದೆ, ರಾತ್ರಿಡೀ ಸುತ್ತಿಸ್ತಾ, ಮಾನವ ಹಕ್ಕುಗಳು ಉಲ್ಲಂಘನೆ ಮಾಡ್ತಾ ದೌರ್ಜನ್ಯ ನಡೆಸೋ ಕೆಲಸ ಮಾಡ್ತಿದ್ದಾರೆ. ಬಹುಶಃ ನನ್ನ 35 ವರ್ಷದ ಸಾರ್ವಜನಿಕ ಜೀವನದಲ್ಲಿ, ನಾನು ವಿದ್ಯಾರ್ಥಿ ದಶೆಯಿಂದಲೂ ನಾನು ವಿದ್ಯಾರ್ಥಿ ಹೋರಾಟದಲ್ಲಿ ಭಾಗವಹಿಸ್ಕೊಂಡು ಬಂದವನು. 35 ವರ್ಷದ ರಾಜಕೀಯ ಜೀವನದಲ್ಲಿ ಈ ಥರದ ಪರಿಸ್ಥಿತಿ ನಾನು ನೋಡಿರಲಿಲ್ಲ. ಇಲ್ಲಿ ತಾನಾಶಾಹಿ ಮನಸ್ಥಿತಿ ಇದೆ. ತಾನಾಶಾಹಿ ಮನಸ್ಥಿತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ನೋಡಿ, ನೀವೇ ನೋಡಿದ್ದೀರಿ, ಖಾನಾಪುರದಿಂದ ಎಲ್ಲೆಲ್ಲಿ ಕತ್ಕೊಂಡು ಬಂದು ಎಲ್ಲೆಲ್ಲಿ ಸುತ್ತಿ, ಸವದತ್ತಿಯಲ್ಲಿದೆ, ರಾಮದುರ್ಗ ಎಲ್ಲಿದೆ, ಧಾರವಾಡದ ಆ ರೋಡಿಂದ ಕರ್ಕೊಂಡು ಬಂದು ಇಲ್ಲಿ ಸುತ್ತಿಸಿ ಇಲ್ಲಿಂದ ಕರ್ಕೊಂಡು ಹೋಗ್ತಿದ್ದಾರೆ. ಮೇಲಿಂದ ನಾನೇನಿಲ್ಲ, ಮೇಲಿಂದ ಕಾಲಕ್ಕೆ ಇವ್ರಿಗೆ ಡೈರೆಕ್ಷನ್ಗಳು ಬರ್ತಿದ್ದಾವೆ. ಯಾರು ಡೈರೆಕ್ಷನ್ ಕೊಡ್ತಿದ್ದಾರೋ ನನಗೆ ಗೊತ್ತಿಲ್ಲ. ಆ ಡೈರೆಕ್ಷನ್ಗೆ ಅನುಗುಣವಾಗಿ ಇವರು ನಡ್ಕೊಳ್ತಿದ್ದಾರೆ. ಇವರು ಅಸಹಾಯಕರಾಗಿದ್ದಾರೆ. ನೋಡಿ, ನಾನು ಸದನಕ್ಕೆ ಬಂದವನು. ನಾನು ವಿಧಾನ ಪರಿಷತ್ನ ಅಧಿವೇಶನದಲ್ಲಿ ಭಾಗವಹಿಸ್ತವನು. ನನ್ನ ಕೇರ್ಟೇಕರು ನಮ್ಮ ಸಭಾಪತಿ, ನಮ್ಮ ಕೇರ್ಟೇಕರು. ಈ ಎಲ್ಲ ಅಂದರೆ ಈ ಜೊತೆಗೂ ಯಾರನ್ನೂ ಬರಲಿಕ್ಕೆ ಬಿಡದೆ ಒಂದು ರೀತಿಯಲ್ಲಿ ಮಾನಸಿಕ ಹಿಂಸೆ ಕೊಡಬೇಕು ಅನ್ನೋದು ಇವರು ದುರುದ್ದೇಶ ಇದ್ದಂಗಿದೆ. ಇದೊಂದು ಷಡ್ಯಂತ್ರದ ಭಾಗ. ಈ ಷಡ್ಯಂತ್ರ, ಈಗ ನಾನು ಹೌಸ್ ಒಳಗೆ ಏನು ಮಾತಾಡಿದ್ದೀನಿ ಬಿಟ್ಟಿದ್ದೀನಿ ಅನ್ನೋದನ್ನು ಪ್ರೂವ್ ಮಾಡಬೇಕಾದವರು ಸಭಾಪತಿ, ಕಸ್ಟೋಡಿಯನ್ ಸಭಾಪತಿ. ಏನಾಗಿದೆ, ಯಾವ್ರೇನು ಮಾತಾಡಿದ್ದಾರೆ, ನಾನೇನು ಮಾತಾಡಿದ್ದೀನಿ ಅನ್ನೋದನ್ನು ಹೇಳಬೇಕಾದವರು. ಅವ್ರು ರೂಲಿಂಗ್ ಕೊಟ್ಟ ನಂತರ ಉಪಮುಖ್ಯಮಂತ್ರಿಗಳ ನಡವಳಿಕೆ ಹೆಂಗಿತ್ತು ಅನ್ನೋದನ್ನು ನೀವು ಗಮನಿಸಿದಿರಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ನಡವಳಿಕೆ ಹೇಗಿತ್ತು ಅನ್ನೋದು ಗಮನಿಸಿದಿರಿ. ಸಾರ್ವಜನಿಕವಾಗಿ ಥ್ರೆಟ್ ಮಾಡಿದ್ರು, ಸಾರ್ವಜನಿಕವಾಗಿಯೇ ಕೊಲೆ ಮಾಡುವಂಥ ಬೆದರಿಕೆ ಹಾಕಿದರು. 3 ಬಾರಿ ಸುವರ್ಣಸೌಧದ ಆವರಣದಲ್ಲೇ ಅಟ್ಯಾಕ್ ನಡೀತು. ಇದೆಲ್ಲದನ್ನು ಕೂಡ ರೈಟಿಂಗ್ಸ್ನಲ್ಲಿ ನಾನು ಸಭಾಪತಿಗಳಿಗೆ ನಾವು ಕೊಟ್ಟಿದ್ದೇವೆ. ಅವರಿಂದ ಎಂಡಾರ್ಸ್ಮೆಂಟು ತೊಗೊಂಡಿದ್ದೀವಿ, ರೈಟಿಂಗ್ಸ್ನಲ್ಲಿ ಕೊಟ್ಟು. ಇದಾದ ನಂತರ ಖಾನಾಪುರ ಸ್ಟೇಷನ್ನಲ್ಲಿ ನಾವು FIR ಮಾಡಬೇಕು ಅಂಥೇಳಿ ಎಲ್ಲವನ್ನೂ ರೈಟಿಂಗ್ಸ್ನಲ್ಲಿ ಕೊಟ್ಟಿದ್ದೀವಿ. ಕೊಟ್ಟ ನಂತರನೂ ಕೂಡ FIR ಆಗಲಿಲ್ಲ. ಯಾವುದೇ ಸ್ಟೇಷನಿಗೆ ದೂರು ಕೊಟ್ಟರೆ 0 FIR ಮಾಡಬೇಕು ಅವರಲ್ಲಿ. ಅಲ್ಲಿಂದ ಕನ್ಸರ್ನ್ ಸ್ಟೇಷನಿಗೆ ಕಳಿಸ್ಕೊಡ್ಬೇಕು ಅವರು. ಅದನ್ನು ನಾನು ಕೊಟ್ಟ ದೂರನ್ನು FIR ಮಾಡ್ದಲೇ ಕೇವಲ ಹಿಂಬರಹನ ಮಾತ್ರ ನಾನು ಇಲ್ಲಿ ಹೋದ ನಂತರ ಹಿಂಬರಹನ ಜೊತೆಗಿದ್ದ ವಕೀಲರಿಗೆ ಕೊಟ್ಟಿದ್ದಾರೆ. ಇದು ಸರ್ವಾಧಿಕಾರಿ ಮನಸ್ಥಿತಿ ಇರುವಂಥ ಕಡೆಗೆ ಮಾತ್ರ ಸಾಧ್ಯ. ಎಲ್ಲಿದೆ ಇಲ್ಲಿ ಸಂವಿಧಾನಬದ್ಧವಾಗಿರ್ತಕ್ಕಂಥ ನನ್ನ ಹಕ್ಕಿನ ಚ್ಯುತಿಯಾಗಿದೆ. ಈ ಥರ ತಾನಾಶಾಹಿ ಭಾಳ ಕಾಲ ನಡೆಯಲ್ಲ. ನಾನು ಹೋರಾಟ